Namaskara. In the given circuit, the calculate the current through the galvanometer. Okay, it's a current electricity question. Matta. ಇಲ್ಲಿ ನೋಡ್ರಿ ಒಂದು ಸರ್ಕ್ಯೂಟ್ ಕೊಟ್ಟಿದ್ದಾರೆ. ಇದನ್ನ ನೋಡಿದ ತಕ್ಷಣ ಹೇಳ್ಬೋದು ಇಟ್ಸ್ ಅ ವೀಟ್ಸ್ಟೋನ್ ಬ್ರಿಡ್ಜ್. ಸೊ ನೆಕ್ಸ್ಟ್ ಕ್ವಶನ್ ಏನು, ವೀಟ್ಸ್ಟೋನ್ ಬ್ರಿಡ್ಜ್ ಬ್ಯಾಲೆನ್ಸ್ಡಾ ಅನ್ಬ್ಯಾಲೆನ್ಸ್ಡಾ? ಬ್ಯಾಲೆನ್ಸ್ ಇದ್ರೆ ತಲೆನೋವಿಲ್ಲ. ಓಕೆ, ಗ್ಯಾಲ್ವನೋಮೀಟರ್ ಕರೆಂಟ್ ಏನಾಗ್ಬಿಡುತ್ತೆ ನಮಗೆ, ಇಟ್ ಬಿಕಮ್ಸ್ ಝೀರೋ. ಸೊ ಬ್ಯಾಲೆನ್ಸ್ಡ್ ಅನ್ಬ್ಯಾಲೆನ್ಸ್ ನೋಡಲಿಕ್ಕೆ ಪಿ ಬೈ ಕ್ಯೂ ಆರ್ ಬೈ ಎಸ್ ಮಾಡಬೇಕು. Therefore, P by Q is 1 by 4, R by S is 2 by 3, which is not equal. Therefore, it is unbalanced Wheatstone bridge. Clear? ಈಗ ಅನ್ಬ್ಯಾಲೆನ್ಸ್ಡ್ ವೀಟ್ಸ್ಟೋನ್ ಬ್ರಿಡ್ಜಿಂಗ್ ನೋಡಲಿಕ್ಕೆ, ಸಿನ್ಸ್ ನಾವೀಗ ಮಾಡ್ತಾ ಇರೋದು ಪಿ ಯು ನ್ಯೂಮರಿಕಲ್ಸ್ ಆಗಿರೋದ್ರಿಂದ ಡಿಫ್ರೆಂಟ್ ಮೆಥಡ್ಸ್ ಇದೆ. ವಿ ಕ್ಯಾನ್ ಫಾಲೋ ಡಿಫ್ರೆಂಟ್ ಮೆಥಡ್ಸ್. ಬಟ್ ಸಿನ್ಸ್ ನಾವೀಗ ಮಾಡ್ತಾ ಇರೋದು ಪಿ ಯು ನ್ಯೂಮರಿಕಲ್ಸ್ ಆಗಿರೋದ್ರಿಂದ ಐ ಫಾಲೋ ಅ ಮೆಥಡ್ ಕಾಲ್ಡ್ ಕ್ರಾಮರ್ಸ್ ರೂಲ್. ಕ್ರಾಮರ್ಸ್ ರೂಲ್ ಫಾಲೋ ಮಾಡಲಿಕ್ಕೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ನಾವೇನು ಮಾಡಬೇಕು, ವಿ ಶುಡ್ ಅಪ್ಲೈ KVL and we should write the equations. Okay, first KVL apply ಮಾಡಿಕೊಂಡು equations ಬರೆಯೋಣ. KVL apply ಮಾಡಲಿಕ್ಕೆ first we should consider the loops. ನಾನು ಈಗ ಫಸ್ಟ್ ಲೂಪ್ ಯಾವ್ದು ಮಾಡ್ತೀನಿ, ಎ ಬಿ ಡಿ ಎ. ಓಕೆ, ಲೂಪ್ ಎ ಬಿ ಡಿ ಎ ಲೂಪ್ನ ತೊಗೊತೀನಿ. ನೋಡ್ರಪ್ಪ, ಒಂದು ವೇಳೆ ಯಾರಿಗಾದ್ರೂ KVL ಗೊತ್ತಿಲ್ಲ ಅಂತಂದರೆ ಇದ್ರ ಜೊತೆ ಅಟ್ಯಾಚ್ಡ್ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ, KVL ಹೇಗೆ ಅಪ್ಲೈ ಮಾಡಬೇಕೋ ಕಲ್ತ್ಕೊಳ್ಳಿ. ಈಗ ಸದ್ಯಕ್ಕೆ ನಾನು ಇಷ್ಟಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕರೆಂಟ್ ಡೈರೆಕ್ಷನ್ ಯಾವ ಕಡೆ ಹೋಗ್ತಾ ಇದೀವಿ ಅದು ಪಾಸಿಟಿವ್ ತೊಗೊತೀವಿ. ಎಲ್ಲ ಆದರೆ ರೆಸಿಸ್ಟರ್ಸ್, ಕೆಪಾಸಿಟರ್ಸ್, ಇಂಡಕ್ಟರ್ಸ್ ಇರುತ್ತೋ ಅದನ್ನು ಡ್ರಾಪ್ ಅಂತ ಕನ್ಸಿಡರ್ ಮಾಡ್ತೀವಿ, ಅದನ್ನು ಮೈನಸ್ ತೊಗೊತೀವಿ. ಕರೆಂಟ್ಗೆ ಆಪೋಸಿಟ್ ಡೈರೆಕ್ಷನ್ ಹೋದರೆ ಮೈನಸ್. ಓಕೆ, ಇನ್ ದ ಡೈರೆಕ್ಷನ್ ಆಫ್ ದ ಕರೆಂಟ್ ಹೋದರೆ ಪ್ಲಸ್. ಬ್ಯಾಟ್ರಿ ನೆಗೆಟಿವಿಂದ ಪಾಸಿಟಿವ್ ಹೋದರೆ ಪ್ಲಸ್, ಪಾಸಿಟಿವಿಂದ ನೆಗೆಟಿವ್ಗೆ ಬಂದರೆ ಮೈನಸ್. ಫಸ್ಟ್ KVL ಏನು ಹೇಳುತ್ತೆ, KVL ಏನು ಹೇಳುತ್ತೆ ನಮಗೆ, ದಟ್ ನೆಟ್ ಸಮ್ ಆಫ್ ದ ಪೊಟೆನ್ಷಿಯಲ್ಸ್ ಇನ್ ಅ ಲೂಪ್ ಈಸ್ ಈಕ್ವಲ್ ಟು ಸಮ್ ಈಸ್ ಈಕ್ವಲ್ ಟು ಝೀರೋ. ಎಲ್ಲ ಪೊಟೆನ್ಷಿಯಲ್ನು ಸೇರಿಸಿದ್ರೆ ಒಂದು ಲೂಪಲ್ಲಿ ಅದರದ್ದು ಫೈನಲ್ ಆನ್ಸರ್ ಏನಾಗಿರುತ್ತೆ, ನಮಗದು ಝೀರೋ ಆಗಿರುತ್ತೆ. ಸೊ ಈಗ ಈ ಎಕ್ಸಾಂಪಲ್ ತೊಗೊಂಡು ನಾವು ಇದನ್ನು ಮಾಡ್ಬೋದು. ಹೆಂಗೆ ಮಾಡ್ಬೋದು, ಫಸ್ಟ್ ನೋಡ್ರಿ, ಎ ಇಂದ ಬಿ ನಾನು ಫಸ್ಟ್ ಹೋಗೋದು ಯಾವುದು ಡೈರೆಕ್ಷನ್, ಐ ಆಮ್ ಗೋಯಿಂಗ್ ಫ್ರಮ್ ಎ ಟು ಬಿ. ಸೊ ಎ ಇಂದ ಬಿಗೆ ಹೋಗೋ ದಾರಿಯಲ್ಲಿ ನನಗೇನೇನಿದೆ, ಕರೆಂಟ್ I1 ಅಂತ ಡಿಸೈಡ್ ಮಾಡ್ಕೊತೇನೆ ನಾನು. ಟೋಟಲ್ ಕರೆಂಟ್ I1 ಮತ್ತು I2 ಆಗಿ ಸ್ಪ್ಲಿಟ್ ಆಗ್ತಾ ಇದೆ. ಇದ್ರದ್ದು ಕರೆಂಟ್ IG ಅಂತ ಅನ್ಕೊತೀನಿ. ಸಿ, I1 ಇಲ್ಲಿಗೆ ಬಂದದ, ಇಲ್ಲಿ ಜಂಕ್ಷನಲ್ಲಿ ಸ್ಪ್ಲಿಟ್ ಆಗಿದೆ, IG ಆಗಿದೆ. ಇಲ್ಲಿ ಜಂಕ್ಷನಲ್ಲಿ ಸ್ಪ್ಲಿಟ್ ಆಗಿ IG ಆಗಿಬಿಟ್ರೆ I1 ಎಂಟ್ರಿ ಆಗಿದೆ, IG ಈ ಕಡೆ ಹೋಗಿದೆ. ಸೊ ಉಳಿಯೋದೆಷ್ಟು ನನಗೆ, I1 ಮೈನಸ್ IG. I2 ಈ ಕಡೆ ಬಂದದ, ಇಲ್ಲಿಗೆ ಬಂದು IG ಸೇರ್ತದೆ, ಎರಡು ಸಂಗಮ ಆಗ್ತದೆ. ದೇರ್ಫೋರ್ ನನಗೆ ಈ ಬ್ರಾಂಚಿಗೆ ಬರೋ ಅಷ್ಟೊತ್ತಿಗೆ ನನ್ನ ಕರೆಂಟ್ ಎಷ್ಟಾಗ್ತದೆ, I2 ಪ್ಲಸ್ IG ಆಗ್ತದೆ. ಸೊ ಹೊರಗಡೆಗೆ ಬರೋಷ್ಟೊತ್ತಿಗೆ ಮತ್ತೆ ನನಗೆ I1 ಪ್ಲಸ್ I2 ಆಯಿತು. ಯಾಕಂದರೆ ಸೇಮ್ ಎಂಟ್ರ್ ಆಗಿದ್ದು I1 ಪ್ಲಸ್ I2, ಹೊರಗಡೆ ಬಿಡ್ತಾ ಇರೋದು I1 ಪ್ಲಸ್ I2. ಸೊ ನಾವು ಪರ್ಫೆಕ್ಟಾಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಈಗ ಇಲ್ಲಿ ಒಂದು ಇಂಟರ್ನಲ್ ರೆಸಿಸ್ಟೆನ್ಸ್ ಇದೆ. ಯಾವಾಗಾದರೆ ಇಲ್ಲಿ ಒಂದು ಇಂಟರ್ನಲ್ ರೆಸಿಸ್ಟೆನ್ಸ್ ಇರ್ತದೋ ಇದನ್ನು ನಾವು ಹೆಂಗೆ ಟ್ರೀಟ್ ಮಾಡ್ಬೋದು ಅಂದರೆ, ಇಲ್ಲಿ ಒಂದು ರೆಸಿಸ್ಟರ್ ಇರೋ ಥರ ಟ್ರೀಟ್ ಮಾಡ್ಕೋಬೋದು ನಾವು. ಓಕೆ, ಇಲ್ಲಿ ಒಂದು ರೆಸಿಸ್ಟರ್ ಇದೆ ಅನ್ನೋ ಥರ ನಾವು ಇದನ್ನು ಟ್ರೀಟ್ ಮಾಡ್ಬೋದು. ಇದರದ್ದು ರೆಸಿಸ್ಟೆನ್ಸ್ 1 ಓಮ್ ಅಂತ ಅನ್ಕೋಬೋದು ನಾವು. ಓಕೆ, ಈಗ ಇದಿಷ್ಟು ಸರ್ಕ್ಯೂಟ್ ಪ್ರಿಲಿಮಿನರಿ ಮುಗೀತು. ಈಗ ಲೂಪ್ ಕನ್ಸಿಡರ್ ಮಾಡ್ತೀನಿ, ಎ ಬಿ ಡಿ ಎ ಅಂದರೆ ಈ ಲೂಪ್ ಎ ಬಿ. ಸೊ ಎ ಬಿ ಡಿ ಎ ಈ ಲೂಪ್ನ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಈ ಲೂಪ್ನ ನಾವು ಕನ್ಸಿಡರ್ ಮಾಡಿದಾಗ ನಮಗೇನಾಗತ್ತೆ, ಲೂಪ್ ಎ ಬಿ, ಎ ಇಂದ ಬಿಗೆ ಹೋಗಬೇಕಾದ್ರೆ ಕರೆಂಟ್ ಏನಿದೆ I1 ಅದ. ಐ ಆಮ್ ಗೋಯಿಂಗ್ ಇನ್ ದ ಡೈರೆಕ್ಷನ್ ಆಫ್ ದ ಕರೆಂಟ್, ದೇರ್ಫೋರ್ I1. ಇಲ್ಲಿ ಒಂದು ರೆಸಿಸ್ಟರ್ ಇದೆ, ಅಂದರೆ ಡ್ರಾಪು ರೆಸಿಸ್ಟೆನ್ಸ್ ಅಪೋಸ್ ಮಾಡುತ್ತೆ. ಅಪೋಸ್ ಅಂದ್ರೇನು, ನೆಗೆಟಿವಿಟಿ. ಸೊ ನೆಗೆಟಿವಿಟಿ ಅಂದರೆ ಎಷ್ಟಾಯಿತು, -1. ಆಮೇಲೆ ಬಿಯಿಂದ ಡಿಗೆ ಹೋಗಬೇಕು, ಬಿಯಿಂದ ಡಿಗೂ ಸೇಮ್ ಇನ್ ದ ಡೈರೆಕ್ಷನ್ ಆಫ್ ದ ಕರೆಂಟೇ ಹೋಗ್ತಾ ಇದ್ದೀನಿ, ಹಾಗಾಗಿ IG. ಇಲ್ಲಿ 5 ಇದೆ, 5 ಈಸ್ ಆಲ್ಸೋ ಇನ್ ಓಮ್ಸ್. ಓಮ್ ಅಂದರೆ ನೆಗೆಟಿವ್ ರೆಸಿಸ್ಟೆನ್ಸ್, -5. ನೆಕ್ಸ್ಟ್ ಸಿಮಿಲರ್ಲಿ ಡಿಯಿಂದ ಹೇಗೆ ಹೋಗಬೇಕು, ಡಿಯಿಂದ ಹೇಗೆ ಹೋಗ್ಬೇಕಂತ ನೋಡ್ರೆ, ಐ ಆಮ್ ಗೋಯಿಂಗ್ ಅಗೇನೆಸ್ಟ್ ದ ಕರೆಂಟ್ ಡೈರೆಕ್ಷನ್. ಕರೆಂಟ್ ಅವರೇ ಕೊಟ್ಟಿದ್ದಾರೆ, ಕರೆಂಟ್ ಡೈರೆಕ್ಷನ್ಗೆ ಅಗೇನೆಸ್ಟ್ ಹೋಗ್ತಿದ್ದೀನಿ, -I2. ಇಲ್ಲಿ ರೆಸಿಸ್ಟೆನ್ಸ್ ಇದೆ 4 ಓಮ್. ಸೊ 4 ಓಮ್ ರೆಸಿಸ್ಟೆನ್ಸ್ ಇದೆ ಅಂದರೆ ಇಟ್ಸ್ ಅ ಡ್ರಾಪ್ ಅಂದರೆ ಏನು ಬರಿತೀನಿ ನಾನು, -4. ಇಲ್ಲಿ ಯಾವುದೋ ಬೇರೆ ಎಕ್ಸ್ಟರ್ನಲ್ ಪೊಟೆನ್ಷಿಯಲ್ಸ್ ಇಲ್ಲ, 0. ದೇರ್ಫೋರ್ -I1 ಮೈನಸ್ 5IG ಪ್ಲಸ್ 4I2 ಈಸ್ ಈಕ್ವಲ್ ಟು 0. ವಿ ಕಾಲ್ ದಿಸ್ ಆಸ್ ಇಕ್ವೇಷನ್ ನಂಬರ್ 1. ಇದನ್ನು 1ನೇ ಇಕ್ವೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಲೂಪ್ ಯಾವ್ದು ತಗೊಳ್ಳೋಣ, ಲೂಪ್ ಬಿ ಸಿ ಡಿ ಬಿ ತಗೊಳ್ಳೋಣ. ಬಿ ಸಿ ಡಿ ಬಿ ಲೂಪ್ ತಗೊಳ್ಳೋಣ.
ಈಗ ಈ ಲೂಪು ನಾನು ಕನ್ಸಿಡರ್ ಮಾಡಿದ್ರೆ ಐ ಹ್ಯಾವ್ ಟು ಗೋ ಫ್ರಮ್ ಬಿ ಟು ಸಿ, ಸಿ ಟು ಡಿ. ಓಕೆ, ಬಿ ಇಂದ ಸಿಗೆ ಹೋಗಬೇಕು, ಸಿ ಇಂದ ಡಿಗೆ ಹೋಗಬೇಕು, ಡಿ ಇಂದ ಬಿಗೆ ಹೋಗಬೇಕು. ಇದು ಪಾತ್. ಈಗ ಈ ಪಾತಲ್ಲಿ ನಾವು ಬಿ ಇಂದ ಸಿಗೆ ಹೋದರೆ ವಿ ಆರ್ ಗೋಯಿಂಗ್ ಇನ್ ದ ಡೈರೆಕ್ಷನ್ ಆಫ್ ದ ಕರೆಂಟ್. ಹಾಗಾಗಿ I1 ಮೈನಸ್ ಐ ಜಿ ಪ್ಲಸ್ ಎ ಇಂಟು ಕರೆಂಟ್ ಎಷ್ಟಿದೆ ನಮಗೆ, ರೆಸಿಸ್ಟೆನ್ಸ್ ಎಷ್ಟಿದೆ -2. ಎಲ್ಲೆಲ್ಲಿ ಡ್ರಾಪ್ ಇದೆಯೋ ಅಲ್ಲಿ ಮೈನಸ್ ತೊಗೊಳ್ಳೇಬೇಕು ರೆಸಿಸ್ಟೆನ್ಸ್. ಈಗ ನೋಡಿ ಇಲ್ಲಿ ನಾವು ಅಗೇನೆಸ್ಟ್ ದ ಕರೆಂಟ್ I2 ಪ್ಲಸ್ ಐ ಜಿಗೆ ಹೋಗ್ತಾ ಇದ್ದೀವಿ. ಮೈನಸ್ ಆಫ್ I2 ಪ್ಲಸ್ ಐ ಜಿ -3. ಅರ್ಥ ಆಯಿತು ಅಂತ ಅನ್ಕೋತಿದ್ದೀನಿ. ನೆಕ್ಸ್ಟ್ ಈ ಕಡೆ ಹೋಗ್ತಾ ಇದ್ದೀವಿ. ಮೈನಸ್ ಐ ಜಿ -5 ಈಸ್ ಈಕ್ವಲ್ ಟು 0. ಓಕೆ, ನೆಕ್ಸ್ಟ್ ಈಗ ಇದನ್ನು ಸಿಂಪ್ಲಿಫೈ ಮಾಡುವ. -2I1 ಮೈನಸ್ ಇಂಟು ಮೈನಸ್ ಪ್ಲಸ್ 2IG. ಓಕೆ, ಮೈನಸ್ ಇಂಟು ಮೈನಸ್ ಪ್ಲಸ್ 3. 1 second. I2 minus into plus minus, minus into minus plus, plus 3IG minus into minus plus IG, 5IG is equal to 0. Okay, so minus 2I1 plus 2 times of IG plus 3 times of I2 plus 3 times of IG plus 5 times of IG is equal to 0. ಈಗ ಇಲ್ಲಿ ನನಗೇನಿದೆ -2I1 plus 3I2 plus 10IG is equal to 0. ಇದನ್ನು ನಾವು ಇಕ್ವೇಶನ್ ನಂಬರ್ 2 ಅಂತ ಕರೆಯೋಣ. ಓಕೆ, ಈಗ ನೆಕ್ಸ್ಟ್ ಯಾವ ಲೂಪ್ ತೊಗೊಳ್ಳೋಣ ಅಂದರೆ ಲೂಪ್ ಎ ಡಿ ಸಿ ಮತ್ತು ಎ. ಅಂದರೆ ಲೂಪ್ ಯಾವ ಕಡೆ ಹೋಗ್ತಾ ಇದೆ ನನಗೆ, ಎ ಇಂದ ಡಿಗೆ, ಡಿ ಇಂದ ಸಿಗೆ, ಸಿ ಇಂದ ಮತ್ತೆ ರಿಟರ್ನ್ ಆಗಿ ಎಗೆ ಬರುತ್ತೆ. ಓಕೆ, ಈ ಲೂಪ್ನ ನಾವು ತೊಗೋಬೇಕೀಗ. ಸೊ ಎ ಇಂದ ಬಿಗೆ, ಎ ಇಂದ ಡಿಗೆ, ಓಕೆ, ವಿಲ್ ಕನ್ಸಿಡರ್ ಅ ಲೂಪ್ ಎ ಡಿ ಏನಿದೆ ಸಿ ಎ. ಓಕೆ, ಈ ಲೂಪ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಈ ಲೂಪ್ನ ನಾನು ಯಾವಾಗಾದರೆ ಕನ್ಸಿಡರ್ ಮಾಡ್ತಾ ಇದ್ದೀನೋ ಅವಾಗ ನನಗೇನಾಗುತ್ತೆ, ಎ ಇಂದ ಡಿಗೆ ಕರೆಂಟ್ ಎಷ್ಟಿದೆಯಪ್ಪ I2, ಇನ್ ದ ಡೈರೆಕ್ಷನ್ ಆಫ್ ಕರೆಂಟ್ ಹೋಗ್ತಾ ಇದ್ದೀವಿ, ತಲೆ ಕೆಡಿಸ್ಕೊಬೇಡ್ರಿ, ಇಂಟು ರೆಸಿಸ್ಟೆನ್ಸ್ ಎಷ್ಟಿದೆ -4. ನೆಕ್ಸ್ಟ್ ಸೇಮ್ ಡೈರೆಕ್ಷನ್ ಆಫ್ ದ ಕರೆಂಟ್ ಎಷ್ಟಿದೆ, ಪ್ಲಸ್ I2 ಪ್ಲಸ್ IG. ಸೊ ಇದು ರೆಸಿಸ್ಟೆನ್ಸ್ ಎಷ್ಟಿದೆಯಪ್ಪ 3. ಸಿನ್ಸ್ ರೆಸಿಸ್ಟೆನ್ಸ್ ಇಟ್ ಈಸ್ -3. ಇಲ್ಲಿ ಮತ್ತು -1 ಓಮಲ್ಲಿ ಎಷ್ಟು ಕರೆಂಟ್ ಫ್ಲೋ ಆಗ್ತಾ ಇದೆ ನನಗೆ, 1 ಓಮ್ಗೆ I1 ಪ್ಲಸ್ I2 ಅಷ್ಟು ಫ್ಲೋ ಆಗ್ತಾ ಇದೆ. ಹೌದಾ, ಯಾಕಂದ್ರೆ ದಟ್ ಈಸ್ ದ ಟೋಟಲ್ ಕರೆಂಟ್ ದಟ್ ಈಸ್ ಫ್ಲೋಯಿಂಗ್. ಆಮೇಲೆ ಏನಿದೆ ಇಲ್ಲಿ I1 ಪ್ಲಸ್ I2 ಇದೆ, ಅಲ್ಲಿ 1 ಇದೆ. ಸೊ ಸೇಮ್ ಡೈರೆಕ್ಷನ್ ಆಗಿರೋದ್ರಿಂದ I1 ಪ್ಲಸ್ I2 -1 ಪ್ಲಸ್, ಓಕೆ, ವಿ ಆರ್ ಗೋಯಿಂಗ್ ಫ್ರಮ್ ಲೋಯರ್ ಟು ಹೈಯರ್, ದೇರ್ಫೋರ್ ಪ್ಲಸ್ 3 volts is equal to 0. ಅರ್ಥ ಆಯಿತು ಅಂತ ಅನ್ಕೋತೀವಿ. ದೇರ್ಫೋರ್ -4 times of I2 ಪ್ಲಸ್ I2, ಇಲ್ಲಿ -3 ಇದೆ. ಓಕೆ, ಪ್ಲಸ್ I2 ಇಲ್ಲಿ -3 ಇದೆ, ಸಾರಿ. ಸೊ -3I2 -3IG -I1 -I2 ಪ್ಲಸ್ 3 is equal to 0. ಸೊ ಈಗ ಇದನ್ನು ಸಿಂಪ್ಲಿಫೈ ಮಾಡ್ಕೋಬೇಕು ನಾವು. ಸೊ ಇದನ್ನು ಸಿಂಪ್ಲಿಫೈ ಮಾಡಲಿಕ್ಕೆ -4I2 -3I2 ಆಮೇಲೆ -I2 ಇದು ಮೂರನ್ನು ಆ್ಯಡ್ ಮಾಡಿದರೆ ನಮಗೆ ಸಿಗೋದು ಅಂತ
8 minus 8 I2, okay, minus I1 minus 3 IG plus 3 is equal to 0. Therefore, ಇದನ್ನು ನಾವು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿದ್ರೆ I1 plus 8 I2 minus plus 3 IG is equal to 3 ಆಗುತ್ತೆ. ಓಕೆ, is equal to 3. ಇದನ್ನು ನಾವು ಇಕ್ವೇಷನ್ ನಂಬರ್ 3 ಅಂತ ಕರೆಯುವ. 3. ಈಗ ಮೂರು ಇಕ್ವೇಷನ್ಗಳನ್ನ ಒಂದು ಕಡೆ ಬರ್ಕೊಳ್ಳೋಣ. ಇಕ್ವೇಷನ್ 3 ಏನಿದೆ ನನಗೆ I1 ಪ್ಲಸ್ 8 I2 ಪ್ಲಸ್ 3 IG, ಇದು ಓನ್ಲಿ ಫಾರ್ ಯುವರ್ ಕನ್ವೀನಿಯನ್ಸ್ ನಾನು ಬರೀತಿದ್ದೀನಿ, ಇಸ್ ಈಕ್ವಲ್ ಟು 3. ನೆಕ್ಸ್ಟ್ ಇದೇನಿದೆ ನಮಗೆ 2I1 ಮೈನಸ್ 2I1 ನೆಕ್ಸ್ಟ್ ಪ್ಲಸ್ 3I2, ಓಕೆ, ನೆಕ್ಸ್ಟ್ ಏನಿದೆ ಪ್ಲಸ್ 10 IG ಇಸ್ ಈಕ್ವಲ್ ಟು 0. ಸೊ ನೆಕ್ಸ್ಟ್ ಏನಿದೆ ಮೈನಸ್ I1 ಮೈನಸ್ 5 IG ಮೈನಸ್ I1 ಮೈನಸ್ 5 IG ಪ್ಲಸ್ 4 I2 ಈಸ್ ಈಕ್ವಲ್ ಟು 0 ಇದೆ. ಓಕೆ, ಒಂದ್ಸರಿ ಚೆಕ್ ಮಾಡ್ಕೊಂಬಿಡಿ. ಪ್ಲಸ್ 4 ಈಸ್ ಈಕ್ವಲ್ ಟು 0. ಇವು ಮೂರು ಇಕ್ವೇಷನ್ಗಳಿದೆ. ಈ ಮೂರು ಇಕ್ವೇಷನ್ಗಳನ್ನು ಈಗ ಏನು ಮಾಡಬೇಕಂದ್ರೆ ವಿ ಶುಡ್ ರೈಟ್ ಇಟ್ ಇನ್ ದ ಫಾರ್ಮ್ ಆಫ್ ಡಿಟರ್ಮೆಂಟ್ಸ್. ಇಲ್ಲಿ ಫಸ್ಟ್ I1 ಬರೀಬೇಕು, ಸೆಕೆಂಡ್ I2 ಬರೀತಿದ್ದೀನಿ, ಆಮೇಲೆ ಥರ್ಡ್ I3 IG ಬರೀತಿದ್ದೀನಿ. ಸೊ ಡಿಟರ್ಮೆಂಟ್ ಫಾರ್ಮಲ್ಲಿ ಬರೆದಾಗ ಫಸ್ಟ್ ಟರ್ಮ್ ಏನಿದೆ ನನಗೆ -1, ಸೆಕೆಂಡ್ ಟರ್ಮ್ -2, ಥರ್ಡ್ ಟರ್ಮ್ 1. ಕರೆಕ್ಟಾ? ನೆಕ್ಸ್ಟ್ ಫಸ್ಟ್ ಟರ್ಮ್ -5, ಓಕೆ, ಸಾರಿ I2 ಅಲ್ಲ. ಸೊ I2 ಎಷ್ಟಿದೆ, ಸೆಕೆಂಡ್ ಟರ್ಮ್ 4 I2 ಬರೀಬೇಕು 4. ಓಕೆ, ನೆಕ್ಸ್ಟ್ ಇಲ್ಲೇನಿದೆ 3, ಇಲ್ಲೇನಿದೆ 8. ನೆಕ್ಸ್ಟ್ ಎಷ್ಟಿದೆ ನನಗೆ IGಗೆ -5, 10 ಆ್ಯಂಡ್ 3. ಸೊ ಈಗ ಇದರದ್ದು ಡಿಟರ್ಮೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಡಿಟರ್ಮೆಂಟ್ ನಮಗೆಲ್ಲ ಗೊತ್ತದ, ಪ್ಲಸ್ ಮೈನಸ್ ಪ್ಲಸ್, ಇದನ್ನು ಕ್ರಾಮರ್ಸ್ ರೂಲ್ ಅಂತ ಕರಿತೀವಿ ನಾವು. ಸೊ ಸೈಮಲ್ಟೇನಿಯಸ್ ಲೀನಿಯರ್ ಇಕ್ವೇಷನ್ಸ್ ಮೋರ್ ದ್ಯಾನ್ 2 ಇದ್ದಾಗ ಇಟ್ ಈಸ್ ಈಸಿ ಟು ಸಾಲ್ವ್. -1, 3 3s are 9, minus 8 10s are 8. ಓಕೆ, ನೆಕ್ಸ್ಟ್ ಮೈನಸ್ I2 ಬರೀಬೇಕು. ಯಾವಾಗಲೂ ಕೂಡ ಏನು ಬರೀಬೇಕು ನಾವು, ಮೈನಸ್ I2. ಡಿಟರ್ಮಿನೆಂಟ್ಸ್ ಮಾಡಿದವ್ರಿಗೆ ಐಡಿಯಾ ಇರ್ತದೆ. ಈ ರೋನ ಬಿಟ್ಬಿಡಬೇಕು. -2 -3 ಇಟ್ ಈಸ್ -6. ಇದನ್ನು ತಗೋಬೇಕಾ. ನೆಕ್ಸ್ಟ್ ಇವೆರಡು ಮೈನಸ್ ಆಫ್ 10, ಡನ್. ನೆಕ್ಸ್ಟ್ ನನಗೇನಿದೆ ಐಜಿಗೆ ಮತ್ತೆ ಪ್ಲಸ್. ಓಕೆ, ಪ್ಲಸ್ ಮೈನಸ್ ಪ್ಲಸ್, ಇನ್ನೊಂದು ರೋ ಇತ್ತಂದ್ರೆ ಮತ್ತು ಮೈನಸ್ ಆಗ್ತೈತೆ, ಇನ್ನೊಂದು ಕಾಲಮ್ ಇತ್ತಂದ್ರೆ. ಸೊ -5. ಓಕೆ, ಈಗ ಇವೆರಡು ತೊಗೋಬೇಕು. -2 ಇಂಟು -8 -16, 1 ಇಂಟು 3 -3. ಓಕೆ, ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 72 -16 ಇಂಟು -4, ಸೊ ದಟ್ ವಿಲ್ ಬಿಕಮ್ ಪ್ಲಸ್ 64. ಆ್ಯಂಡ್ ಇಲ್ಲೇನಾಯಿತು ನಮಗೆ ನೋಡಿ, -3 ಇಂಟು -2, ಸಾರಿ -2 ಇಂಟು -8 ಇಟ್ ಈಸ್ 16, -5 and -3. -3 into -16, okay, it will become -19, and -19 minus 5, it is plus 95. So idistunu add madidre we will get approximately the answer is 230. This is the value of determinant what we represented as delta is equal to 230. ಈಗ ನೆಕ್ಸ್ಟ್ ಕ್ರಾಮರ್ಸ್ ರೂಲಲ್ಲಿ ನಾನು IG ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ನಾನೇನು ಮಾಡ್ತೀನಿ, ಐ ರೈಟ್ ದ ಡಿಟರ್ಮೆಂಟ್ ಫಾರ್ ಡೆಲ್ಟಾ G. ಸೊ ಡೆಲ್ಟಾ ಜಿಗೆ ಡಿಟರ್ಮೆಂಟ್ ಬರೀಬೇಕಾದ್ರೆ ಸೇಮ್ I1 I2 I3 ಸೇಮ್ ಬರೀಬೇಕು. I1 I2 IG, ಬಟ್ IG ಜಾಗಕ್ಕೆ ಬೇರೆ ಚೇಂಜ್ ಮಾಡ್ತೀವಿ ಅಷ್ಟೇ. ಓಕೆ, I1 ಏನಿದೆ ನನಗೆ -1 -2 1 4 3 8. ಈಗ I3 ಜಾಗಕ್ಕೆ ಏನು ಹಾಕ್ತೀವಿ, ವಿಲ್ ಪುಟ್ ಆಲ್ RHS. RHS ಎಷ್ಟಿದೆ ನನಗೆ 0 0 3 ಇದೆ. ಸೊ ಈಗ ಇಲ್ಲೇನು ಹಾಕ್ಬೇಕು, ನಾನೀಗ ಥರ್ಡ್ ಕಾಲಮ್ಗೆ 0 0 3 ಹಾಕ್ಕೋಬೇಕು. ಸೊ 0 0 3 ಹಾಕಿದ್ರೆ ಡೆಲ್ಟಾ G ಡಿಟರ್ಮಿನೆಂಟ್ ಏನಾಗುತ್ತೆ, -1 3 3s are 9. ಓಕೆ, -4 ಯಾಕಂದರೆ ಸೆಕೆಂಡ್ ಟರ್ಮ್ ಶುಡ್ ಬಿ ಮೈನಸ್, ಅದಕ್ಕೆ -4. -2 ಇಂಟು -3 ಇಟ್ ಈಸ್ -6. ಇದು 0 ಆಯಿತು. ಥರ್ಡ್ ಟರ್ಮ್ 0 ಆಗುತ್ತೆ ಹೆಂಗಿದ್ರು. -9 ಪ್ಲಸ್ 24. ಇದ್ರದ್ದು ಡೆಲ್ಟಾ G ಈಸ್ ಈಕ್ವಲ್ ಟು ಗ್ಯಾಲೋಮೀಟರ್ ಈಸ್ ಈಕ್ವಲ್ ಟು ಎಷ್ಟಾಯ್ತಪ್ಪ ನನಗೆ 15 ಆಯಿತು.
ಸೊ ಈಗ ಫೈನಲಿ ಐ ವಾಂಟ್ ಐ ಜಿ ಈಸ್ ಈಕ್ವಲ್ ಟು ಡೆಲ್ಟಾ ಜಿ ಡಿವೈಡೆಡ್ ಬೈ ಡೆಲ್ಟಾ, that is equal to 15 divided by 230, that is approximately equal to 0.0652 amps. ಓಕೆ, ಸಣ್ಣ ಕ್ಯಾಲ್ಕುಲೇಷನ್ ಅಷ್ಟೇ. ಓಕೆ, ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ರಲ್ಲಿ ಮಾಡ್ಬೋದು. ಸೊ ಅರ್ಥ ಆಯಿತು ಅಂತ ಅನ್ಕೊತಿದ್ದೀನಿ. ಅಲ್ಲಿ ಜಸ್ಟ್ ರೀಕ್ಯಾಪ್ ಇಟ್ ಒನ್ಸ್. ಓಕೆ, ಫಸ್ಟ್ ನಾವು ಇಕ್ವೇಷನ್ನ ಬರ್ಕೋಬೇಕು ಯೂಸಿಂಗ್ ದ ಲೂಪ್ ರೂಲ್. KVL ಯೂಸ್ ಮಾಡ್ಕೊಂಡು ಇಕ್ವೇಷನ್ ಬರೀಬೇಕು. ಬಂದಿರೋ 3 ಇಕ್ವೇಷನ್ಸ್ನ ವಿ ಶುಡ್ ರೆಪ್ರೆಸೆಂಟ್ ಇಟ್ ಇನ್ ಟರ್ಮ್ಸ್ ಆಫ್ ಡಿಟರ್ಮೆಂಟ್ಸ್. ಆಮೇಲೆ ಅದರದ್ದು ಡಿಟರ್ಮೆಂಟ್ ತೆಗಿಬೇಕು. ಅದರಲ್ಲಿ ಯಾವ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಸೇ ಫಾರ್ ಎಕ್ಸಾಂಪಲ್ ನಾವು IG ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತು, ಅದಕ್ಕೆ ನಾವೇನು ಮಾಡಿದ್ವಿ, ವಿ ರೀಪ್ಲೇಸ್ಡ್ ಇಟ್ ವಿತ್ IG ವ್ಯಾಲ್ಯೂ. ಅದೇ ನಾನು I1 I2 ಮಾಡಬೇಕಾದ್ರೆ ವಿ ಹ್ಯಾವ್ ಟು ರೀಪ್ಲೇಸ್ ಇಟ್ ವಿತ್ I1 I2. LHS RHS ಏನಿರುತ್ತೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಅದು ಡಿಟರ್ಮೆಂಟ್ ತೆಗೆದು ಎರಡರದ್ದು ರೇಷಿಯೋ ತೆಗೆದುಬಿಟ್ರೆ ದಟ್ ವಿಲ್ ಬಿ ಯುವರ್ ಆನ್ಸರ್. Okay, I hope you understood this one. If you have any doubts, just put it in the comments. Okay, we'll respond it for it. Okay, thank you.